ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಮ್ಮ ಪಯಣ ಮಂಗಳೂರಿನ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈ ಕ್ಷೇತ್ರ ಬೆಂಗಳೂರಿಂದ ಸುಮಾರು 370 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಮೈಸೂರಿಂದ 265 ಕಿಲೋಮೀಟ್ರ್ ದೂರದಲ್ಲಿದೆ. ಉಡುಪಿಯಿಂದ ಕೇವಲ 43 ಕಿಲೋಮೀಟ್ರ್ ಇರುತ್ತೆ. ಮಂಗಳೂರಿಂದ ಅಂತೂ ಕೇವಲ 26 ಕಿಲೋಮೀಟ್ರ್ ದೂರದಲ್ಲಿ ಇದೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮಗೆ ಬಸ್ ವ್ಯವಸ್ಥೆ ಚೆನ್ನಾಗೇ ಇದೆ, ಹಾಗಾಗಿ ಏನೂ ತೊಂದರೆ ಆಗಲ್ಲ. ಟ್ರೈನಲ್ಲಿ ಹೋಗಬೇಕು ಅನ್ನೋಂಥವ್ರಿಗೆ ನಾವು ಬೆಂಗಳೂರಿಂದಾಗಲಿ ಮೈಸೂರಿಂದಾಗಲಿ ಮಂಗಳೂರಿಗೆ ಬಂದೇ ನಾವು ಈ ಕ್ಷೇತ್ರಕ್ಕೆ ನಾವು ಪ್ರಯಾಣ ಬೆಳೆಸಬೇಕಾಗತ್ತೆ. ಮಂಗಳೂರಿಂದ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಬಸ್ ವ್ಯವಸ್ಥೆ ಚೆನ್ನಾಗೇ ಇದೆ ಇಲ್ಲಿ. ಹಾಗಾಗಿ ನಮಗೆ ವಾಹನಕ್ಕೆ ನಮ್ಮ ಓನ್ ವೆಹಿಕಲಲ್ಲಾದರೂ ಬರ್ಬೋದು, ಬಸ್ಸಲ್ಲಾದರೂ ಬರ್ಬೋದು. ಆರಾಮವಾಗಿ ಈ ಕ್ಷೇತ್ರನ ನಾವು ತಲುಪ್ಬೋದು. ಈ ಕ್ಷೇತ್ರ ಅಂತ ಸುಂದರವಾದ ಅರಣ್ಯ ಪ್ರದೇಶದ ಮಧ್ಯೆ ಹಚ್ಚ ಹಸಿರಿನ ನಡುವೆ ಬೆಚ್ಚಗೆ ಮಲಗಿರುವಂಥ ದುರ್ಗಾ ಪರಮೇಶ್ವರಿ ಕಾಣ್ತಾಳೆ. ನಮಗೆ ನೋಡಲು ಪ್ರಕೃತಿ ತುಂಬಾ ಸುಂದರವಾಗಿದೆ. ನಾವು ಹೋದಾಗ ಮಳೆ ಆಗ್ತಾ ಇತ್ತು. ಮಳೆಯಲ್ಲೇ ಎಲ್ಲರೂ ಫೋಟೋ ಗಿಟ ಎಲ್ಲ ತೆಕ್ಕೋತಾ ಇದ್ದರು. ಆ ಕಡೆ ಜೋರಾಗೂ ಬರ್ತಾ ಇರಲಿಲ್ಲ, ಇತ್ತ ಸುಮ್ಮನೇನೂ ಇರ್ತಾ ಇರಲಿಲ್ಲ. ಸುಮ್ಮನೆ ಚಟಪಟ ಅಂತ ಮಳೆ ಹನಿ ಬರಿತಾನೇ ಇತ್ತು. ಆ ಅನುಭವನೂ ನಮಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಈ ದೇವಸ್ಥಾನ ನಂದಿನಿ ಅನ್ನೋ ನದಿಯಿಂದ ಸುತ್ತುವರೆದಿದೆ. ನಂದಿನಿ ಕ್ಷೇತ್ರ ದೇವಸ್ಥಾನದ ದಡದಲ್ಲಿದೆ ಅಂತಲೂ ಹೇಳ್ಬೋದು. ಈ ದೇವಸ್ಥಾನನ ನಂದಿನಿ ನದಿ ದ್ವೀಪದಂತೆ ಸುತ್ತುವರೆದುಬಿಟ್ಟಿದೆ. ಈ ಕ್ಷೇತ್ರಕ್ಕೆ ಕಟೀಲು ಅಂತ ಹೆಸರು ಬರೋದಕ್ಕೆ ಒಂದು ಮುಖ್ಯ ಕಾರಣನೇ ಇದೆ. ಅದು ಕಟೀಲು ಅಂದರೆ ಸಂಸ್ಕೃತದಲ್ಲಿ ಕಟಿ ಅಂದರೆ ಮಧ್ಯಭಾಗ ಅಂತ, ಇಳೆ ಅಂದರೆ ಭೂಮಿ ಅಂತ, ಎರಡೂ ಸೇರಿಕೊಂಡು ಕಟೀಲು ಅಂತ ಆಗಿದೆ. ನಂದಿನಿ ನದಿಯ ಮಧ್ಯಭಾಗದಲ್ಲಿರುವ ಭೂಮಿ ಅಂತ ಅರ್ಥ ಕೊಡುತ್ತದೆ. ನಾವು ಹೋಗಿದ್ದು ವಿಜಯದಶಮಿ ಸಮಯದಲ್ಲಿ, ಹಾಗಾಗಿ ದೇವಸ್ಥಾನ ತುಂಬಾ ಅಲಂಕೃತವಾಗಿ ಸುಸಜ್ಜಿತವಾಗಿ ಕಾಣ್ತಾಯಿತ್ತು. ಜನ ಎಲ್ಲಂದರೂ ಗಿಜಿಗಿಜಿ ಅಂತಾಯಿದ್ರು. ಬಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದರೂ ಸ್ವಲ್ಪ ಮಾಡ್ಕೊಂಡು ಬಂದಿದ್ದೀನಿ. ನಾನು ಗರ್ಭಗುಡಿ ವಿಡಿಯೋನ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ, ಹಾಗಾಗಿ ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಹತ್ತಿರದಲ್ಲೇ ಇದೆ. ಹಾಗೆ ಭ್ರಮರಿ ಅಂತ ಅನ್ನುವಂಥ ಅತಿಥಿ ಗೃಹ ಕೂಡ ದೇವಸ್ಥಾನದ ಕಡೆಯಿಂದ ಮಾಡಲ್ಪಟ್ಟಿದ್ದಾರೆ. ಇಲ್ಲಿ ನಾವು ಹೋದರೆ ಆರಾಮಾಗಿ ಉಳ್ಕೊಳ್ಳೋಕ್ಕೆ ತಂಗೋಕ್ಕೆಲ್ಲ ವ್ಯವಸ್ಥೆ ಇದೆ. ಆದರೆ ನಾವು ಒಬ್ಬಂಟಿಯಾಗಿ ಹೋಗೋ ಹಾಗಿಲ್ಲ, ಅಲ್ಲಿ ಫ್ಯಾಮ್ಲಿಗೆ ಮಾತ್ರನೇ ರೂಮ್ ಕೊಡ್ತಾರೆ. ಇನ್ನೊಂದು ಖಾಸಗಿ ಹೋಟೆಲ್ ಕೂಡ ಇದೆ. ಆ ಹೋಟೆಲ್ ಹೆಸರು ಸೌಂದರ್ಯ ಪ್ಯಾಲೇಸ್ ಅಂತ. ಅಲ್ಲಿ ನಮಗೆ ಎಲ್ಲರಿಗೂ ಎಲ್ಲ ಥರದ ರೂಮ್ಗಳು ಕೂಡ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಸಿಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ಗೂ ತುಂಬಾ ಹತ್ತಿರದಲ್ಲೂ ಕೂಡ ಇದೆ. ಅದು ನಾವು ಒಬ್ಬರೇ ಬರ್ತೀವಿ ಅಂದ್ಬಿಟ್ಟು ವಾಕಿನಾಗಿ ಬರ್ತೀವಿ ಅಂತಂದರೆ, ಹಿಂಗೆ ಬಂದು ಹಂಗೆ ಹೋಗ್ತೀವಿ ಅಂತಂದರೆ ಲಗೇಜ್ ರೂಮ್ಗಳು ಕೂಡ ಸಿಗುತ್ತೆ. ಚಪ್ಪಲಿ ಈ ದೇವಸ್ಥಾನದಲ್ಲಿ ಎಳ್ನೀರಿನ ಅಭಿಷೇಕ ತುಂಬ ವಿಶೇಷವಾಗಿದೆ. ಹಾಗಾಗಿ ಎಲ್ಲ ಕಡೆ ಎಳ್ನೀರು ಅಂಗಡಿ ಕೂಡ ಇದೆ. ನೋಡಿ, ಇದು ಚಪ್ಪಲಿ ಸ್ಟ್ಯಾಂಡು. ಇಲ್ಲಿ ನಾವು ಕಾಲು ತೊಳ್ಕೊಳ್ಳೋದಕ್ಕೋಸ್ಕರ ಅಂತ ಮಧ್ಯದಲ್ಲಿ ಫೌಂಟೇನ್ ಇದೆ, ಸುತ್ತದಲ್ಲಿ ನೆಲ್ಲಿ ಹಾಕಿದ್ದಾರೆ. ನಾವು ಪಾದ ತೊಳ್ಕೊಂಡು ಹೊರಡ್ಬೋದು. ದೇವಸ್ಥಾನದ ವೇಳಾಪಟ್ಟಿ ಅಂದರೆ ಬೆಳಗ್ಗೆ 5:30 ರಾತ್ರಿ 9:30 ತನಕನೂ ತೆಗೆದಿರುತ್ತೆ. ಭಕ್ತರು ವಿಶೇಷವಾಗಿ ಎಳ್ನೀರು ಅಭಿಷೇಕನ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ಎಳ್ನೀರು ಅಭಿಷೇಕ ನಡೆಯುತ್ತೆ. ಇಲ್ಲಿ ರಂಗಪೂಜೆ ಮತ್ತು ಯಕ್ಷಗಾನ ಸೇವೆ ರೂಪದಲ್ಲಿ ಕೂಡ ನಾವು ನಮ್ಮ ಹರಕೆನ ಸಲ್ಲಿಸ್ಬೋದು. ಈ ದೇವಸ್ಥಾನ ಕರ್ನಾಟಕ ಸರ್ಕಾರಕ್ಕೆ ಆದಾಯ ತಂದು ಕೊಡೋದ್ರಲ್ಲಿ 4ನೇ ಸ್ಥಾನದಲ್ಲಿ ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ 100 ಹಸುಗಳನ್ನ ಕೂಡ ಸಾಕ್ಕೊಂಡು ಬಂದಿದ್ದಾರೆ ಇಲ್ಲಿ. ಸೀನಿಯರ್ ಸಿಟಿಸನ್ನು ಅಥವಾ ಜನ ಇಲ್ಲದೇ ಇರೋ ಸಮಯದಲ್ಲಿ ನಮಗೆ ಎಂಟ್ರೆನ್ಸ್ ಕೊಡಬೇಕು ಅಂದರೆ ಈ ಬಾಗಿಲಿಂದ ನಮಗೆ ಬಿಡ್ತಾರೆ. ಇದು ನೋಡಿ ಹೊರಾಂಗಣ ದೃಶ್ಯ ತುಂಬಾ ವಿಶಾಲವಾಗಿ ಚೆನ್ನಾಗಿದೆ. ನಾವು ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ರಕ್ತೇಶ್ವರಿ ಸನ್ನಿಧಿ ಇದೆ. ಮತ್ತು ಹಿಂದ್ಗಡೆ ಒಂದು ದೊಡ್ಡ ಬಂಡೆ ಇದೆ, ರಕ್ತೇಶ್ವರಿ ಸನ್ನಿಧಿ. ಅದು ಹಿಂದ್ಗಡೆ ಕಾಣ್ತಾ ಇರೋ ಬಂಡೆನೇ ಭ್ರಮರಾಂಬದೆ. ಈ ಬಂಡೆ ಮೂಲಕವಾಗಿ ದುರ್ಗಾ ಪರಮೇಶ್ವರಿ ಭ್ರಮರ ರೂಪದಿಂದ ಹೊರಗಡೆ ಬಂದು ಇಲ್ಲಿ ಅರಣಾಸುರ ಅನ್ನುವಂಥ ರಾಕ್ಷಸನ ಸಂಹಾರ ಮಾಡಿದ್ಲು. ಹಾಗಾಗಿ ಈ ಬಂಡೆಗೆ ತ್ರಿಕಾಲದಲ್ಲೇ ಬಂಡೆನ ಅಲಂಕರಿಸಿ ಪೂಜೆನ ನಡೆಸ್ತಾರೆ. ಆದರೆ ಇದು ಪ್ರತಿದಿನ ನಡೆಯುತ್ತೆ, ಯಾವುದೇ ಒಂದಿನ ನಡೆದು ಸುಮ್ಮನಾಗುವಂಥದ್ದಲ್ಲ.
ಇಲ್ಲಿ ತಾಯಿಗೆ ಪಟ್ಟೆ ಪೀತಾಂಬರನ ಉಡುಗೊರೆಯಾಗಿ ಕೊಟ್ಟು ನಾವು ನಮ್ಮ ಸಂಕಲ್ಪನ ಈಡೇರಿಸ್ಕೋಬೋದು ಅನ್ನೋಂಥ ವಿಚಾರನೂ ಹೇಳ್ತಾರೆ. ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಕೂಡ ಇರುತ್ತೆ. ಬೆಳಗ್ಗೆ ಪ್ರಾತಃ ಕಾಲ 7 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. 7ರಿಂದ 10:30 ತನಕ ಗಂಜಿ ಊಟ ಕೊಡ್ತಾರೆ. ಮಧ್ಯಾಹ್ನ ಮಹಾಪ್ರಸಾದ ಇರುತ್ತೆ. ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ ತನಕ ಇರುತ್ತೆ. ಮತ್ತು ರಾತ್ರಿ 7 ಗಂಟೆಯಿಂದ 10 ಗಂಟೆ ತನಕನೂ ಊಟನೂ ಇರುತ್ತೆ. ಇಲ್ಲಿ ನೋಡಿ, ಇದೇ ಊಟದ ಹಾಲು. ಸುಮಾರು 500 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಈ ಹಾಲಲ್ಲಿ ಇದೇ ಥರ 3 ಹಾಲಿದೆ. 3 ಕೂಡ ವ್ಯವಸ್ಥಿತವಾಗಿ ಊಟ ಮಾಡೋಕ್ಕೆ ಸಜ್ಜಾಗಿರುತ್ತೆ. ಇದು ಹೊರಾಂಗಣ ತುಂಬಾ ಸುಂದರವಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಹೆಬ್ಬಾಗಿಲಿದಾಗಿರುತ್ತೆ. ನಾವು ನವರಾತ್ರಿಯಲ್ಲಿ ಹೋಗಿರೋದ್ರಿಂದ ವಿಶೇಷವಾಗಿ ಅಲಂಕಾರ ಆಗಿತ್ತು ದೇವಸ್ಥಾನ. ಇಲ್ಲಿ ಇದಲ್ಲದೆ ನಾಗರ ದೇವರನ್ನು ಕೂಡ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನಾವೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇದ ನಂತರ ಇದು ಬ್ರಹ್ಮದೇವ್ರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮದೇವರ ದೇವಸ್ಥಾನದ ನಂತರ ಇಲ್ಲಿ ಪಾರ್ಕ್ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಗ್ರೀನರಿ ನೋಡ್ತಾನೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಕಾಲ ಕಳಿಬೋದು, ಅಷ್ಟು ಸಂತೋಷ ಆಗುತ್ತೆ ಈ ಜಾಗಕ್ಕೆ. ನೋಡಿ, ಈ ಸ್ಥಳ ಬಂದು ನಂದಿನಿ ನದಿ 2 ಭಾಗವಾಗಿ ದೇವಸ್ಥಾನದ ಆ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಹರಿಯುತ್ತಾ ಇರುವಂಥ ದೃಶ್ಯ ಆಗಿದೆ. ಹಾಗೆ ಒಂದು ನೀಟಾಗಿ ದ್ವೀಪ ಥರ ಅದನ್ನು ಇಬ್ಬಾಗ ಮಾಡಿಬಿಟ್ಟಿದೆ ದೇವಸ್ಥಾನ. ನಾವು ಸೇತುವೆ ಮೂಲಕನೇ ಹೋಗಬೇಕು. ಇಲ್ಲಿ ನದಿಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಜನ ಮುಂದೆ ಹೋಗದೇ ಇರಲಿ ಅಂತ ಗೇಟ್ ಥರ ಕೂಡ ಅಲ್ಲಿ ಮಾಡಿದ್ದಾರೆ. ಎಲ್ಲ ಕಸ ಎಲ್ಲ ಹಾಕಬಾರ್ದು ಅಂತ. ಇದು ಪೂಜಾ ಸಾಮಗ್ರಿ ಸಿಗುವಂಥ ಸ್ಥಳ. ಇಲ್ಲೇ ಇದು ಸೇವಾ ಕೌಂಟರ್ಗಳು ಇರುತ್ತೆ, ಯಾವ ಬೇಕು ನಾವು ಸೇವೆನ ಮಾಡಿಸ್ಬೋದು. ಇದು ದೇವಸ್ಥಾನಕ್ಕೆ ದೇವರಿಗೆ ಉಡುಗೊರೆಯಾಗಿ ಕೊಟ್ಟಿರ್ತಾರಲ್ಲ ಸೀರೆಗಳು, ಅದನ್ನು ಇಟ್ಟಿರುವಂಥ ಸ್ಥಳ. ದೇವ್ರಿಗೆ ಸೇವೆ ಸಲ್ಲಿಸಾದ್ಮೇಲೆ ಇಲ್ಲಿ ತಂದಿಟ್ಟಿರ್ತಾರೆ. ಇದನ್ನು ಜನರಿಗೆ ಕಡಿಮೆ ಬೆಲೆಯಲ್ಲಿ ಕೂಡ ಮಾರಾಟ ಕೂಡ ಮಾಡ್ತಾರೆ. ವರ್ಷಕ್ಕೆ 1 ಲಕ್ಷಕ್ಕೂ ಮೇಲ್ಗಡೆ ಸೀರೆಗಳು ದೇವಸ್ಥಾನಕ್ಕೆ ತಲುಪುತ್ತವೆ. ಮಾರಾಟನೂ ಮಾಡಿ ಮತ್ತೆ ವರ್ಷಕ್ಕೊಂದ್ಸತಿ ವಿಜಯದಶಮಿನಲ್ಲಿ ನವರಾತ್ರಿ ಇರುತ್ತಲ್ಲ, ಆಗ ಹೆಣ್ಮಕ್ಳಿಗೆ ಇದನ್ನು ಉಡಿ ತುಂಬಕ್ಕೋಸ್ಕರ ಅಂತ ದೇವಿನೇ ಭಕ್ತರಿಗೆ ಉಡಿ ತುಂಬುತ್ತೆ. ಇದು ನೋಡಿ ಗೋಶಾಲೆ, ದೇವಸ್ಥಾನದವರೇ ನಡೆಸ್ಕೊಂಬರ್ತಾರೆ. ದೇವಸ್ಥಾನದವರು ಈ ಹಸುಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ. ಇದನ್ನು ಸಾಕೋದಕ್ಕೋಸ್ಕರ ಭಕ್ತರಿಂದ ದೇಣಿಗೆನೂ ಸಂಗ್ರಹಿಸ್ತಾರೆ. ಭಕ್ತರು ಕೂಡ ನಮಗೆ ಗೋಗ್ರಾಸ ಅಂತನಾರು ತಲುಪಿಸ್ಬೋದು ಅಥವಾ ದೇಣಿಗೆ ಅಂತನಾರು ಕೊಡ್ಬೋದು. ಹಾಗಾಗಿ ದೇವಸ್ಥಾನ ಸಾಕೊಂಬರ್ತಾ ಇದೆ. ಗೂಗಲಲ್ಲಿ ನೋಡಿ ಫೋಟೋ ಎಷ್ಟು ಚೆನ್ನಾಗಿ ಸುತ್ತುವರೆದಿರುವಂಥದ್ದು ನದಿ ಕಾಣ್ತಾ ಇದೆ. ಇಲ್ಲಿ ನಮಗೆ ತಾಯಿ ದುರ್ಗಾ ಪರಮೇಶ್ವರಿಯ ಫೋಟೋನ ನಾನು ನಿಮಗೆ ಗರ್ಭಗುಡಿಲಿ ತೋರ್ಸೋಕ್ಕಾಗಲಿಲ್ಲ ಅಂದರೂ ಗೂಗಲಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಆನೆ ಲಾಯ ಕೂಡ ಇದೆ. ಹಾಗೆ ಹಸುನು ಸಾಕೊಂಬರ್ತಾ ಇದ್ದಾರೆ. ಇದು ದೇವಸ್ಥಾನದ ಒಳಾಂಗಣದ ದೃಶ್ಯ. ಇಲ್ಲಿಂದ ನಮಗೆ ಫೋಟೋ ತೆಗಿಯೋಕ್ಕೆ ಅಲ್ಲೋ ಇರಲಿಲ್ಲ. ಈ ದೇವಸ್ಥಾನದ ಸುತ್ತ ನದಿ ಇರೋದ್ರಿಂದ ನದಿನ ದಯವಿಟ್ಟು ಯಾರು ಅಪವಿತ್ರಗೊಳಿಸಬಾರ್ದು ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಸೋಪು ಶಾಂಪು ಹಾಕಿ ಸ್ನಾನ ಮಾಡಿ ನದಿನ ಮಲಿನಗೊಳಿಸ್ಬೇಡಿ, ರೂಮಲ್ಲೇ ಸ್ನಾನ ಮಾಡಿ ಇಲ್ಲಿ ಬಂದು ಜಸ್ಟ್ ನಾವು ಪವಿತ್ರತೆಗೋಸ್ಕರ ಮಿಂದು ಬನ್ನಿ ಅಂತ ಬೋರ್ಡ್ಗಳು ಹಾಕಿದ್ದಾರೆ. ಅದೇ ನಿಯಮನ ನಾವು ಪಾಲಿಸ್ಕೊಂಡು ಬರೋಣ. ಈ ಪ್ರಕೃತಿಗೆ ನಾವು ಯಾವುದೇ ರೀತಿ ಹಾನಿ ಮಾಡದೇ ಇದ್ದಂಗೆ ಗೌರವಿಸೋಣ ಅಂತ ಹೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.